ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತು ಆರಾಧನೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದೆರಡು ನಿಮಿಷ ಪ್ರಾರ್ಥನೆ ಮಾಡಿ ಆನಂತರ ಆರಾಧನೆ ಸ್ಟಾರ್ಟ್ ಮಾಡೋಣ. ಏಸಪ್ಪ ಸ್ವಾಮಿ, ಸ್ತೋತ್ರ ಕರ್ತನೆ, ಸರ್ವಶಕ್ತನಾದ ನನ್ನ ದೇವರೇ ಸ್ತೋತ್ರ ಸ್ವಾಮಿ. ಸರ್ವವ್ಯಾಪಿಯು ನೀನಾಗಿದ್ದೀಯ ರಾಜ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸುವೆ, ಈ ಸಬ್ಬ ದಿನ ಸ್ವಾಮಿ ನಿನಗೆ ಸ್ತುತಿಯು ಸ್ತೋತ್ರವು ರಾಜ. ಏಸಪ್ಪ, ಇಲ್ಲಿ ಬಂದಿರುವಂಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಕರ್ತನೆ, ಬಂದಂಥ ಮಕ್ಕಳನ್ನು ಸ್ವಾಮಿ ನೀವು ವಿಶೇಷವಾಗಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ಏಸಪ್ಪ, ಬರಬೇಕಾಗಿರುವಂಥ ಮಕ್ಕಳು ರಾಜ ತಕ್ಕ ಸಮಯಕ್ಕೆ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ರಾಜ, ಭಯಭಕ್ತಿ ಉಳ್ಳವರಾಗಿ ಸ್ವಾಮಿ, ದಾಹ ಉಳ್ಳವರಾಗಿ ಕರ್ತನೆ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಸ್ವಾಮಿ ಸಹಾಯ ಮಾಡಿ ಕರ್ತನೆ. ಯಾಕೆಂದರೆ ಯೆಹೋವನನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವಾದದ್ದು ಎಂಬುದಾಗಿ ನಿಮ್ಮ ವಚನವು ಹೇಳ್ತದಲ್ಲ ಸ್ವಾಮಿ. ಆ ಸಂತೋಷದಿಂದ ನಾವು ನಿಮ್ಮನ್ನು ಸ್ತುತಿಸುವಂತೆ ಸ್ವಾಮಿ ನಮಗೆ ಸಹಾಯ ಮಾಡಿ ಕರ್ತನೆ. ಏಸಪ್ಪ, ಯೇಸುವೆ, ನಿನಗೆ ವಂದನೆಗಳು ರಾಜ. ಕರ್ತನೆ, ಈ ದಿನದಲ್ಲಿ ಆರಾಧನೆ ಮಾಡುವಂಥ ಸ್ವಾಮಿ ಆರಾಧನೆ ತಂಡಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ಸರ್ವೋನ್ನತನಾದ ದೇವರೇ ಅಪ್ಪ, ನಿನ್ನ ನಾಮವು ಪ್ರಕಟವಾಗಲಿ ಸ್ವಾಮಿ. ಆರಾಧಿಸುವಾಗ ರಾಜ ನಿನ್ನ ಸ್ವಾಮಿ ವಿಶೇಷವಾದ ಸ್ವಾಮಿ ಒಂದು ಅಭಿಷೇಕ ಒಬ್ಬೊಬ್ಬರ ಮೇಲೂ ಇಳಿಯಲ್ಪಡಲಿ ಕರ್ತನೆ. ಬಂದ ಮಕ್ಕಳು ಹಾಗೆ ಹೋಗದಾಗೆ ಕರ್ತನೆ ನಿನ್ನ ವಿಶೇಷವಾದ ಪ್ರಸನ್ನತೆಯನ್ನು ಹೊಂದಿಕೊಳ್ಳಬೇಕಪ್ಪ. ಮೋಶೆ ಕಂಡ ಸಮ್ಮುಖವನ್ನು ಸ್ವಾಮಿ ಇಲ್ಲಿ ಎಲ್ಲರೂ ಕಾಣುವಂತೆ ಕರ್ತನೆ, ಆ ಸ್ಪರ್ಶವನ್ನು ಅನುಭವಿಸುವಂತೆ ಕರ್ತನೆ ಅಪ್ಪ ನೀವು ಆಶೀರ್ವದಿಸಿ ಕರ್ತನೆ. ಅಪ್ಪ ದೇವರೇ, ಯಾವ ಕೊರತೆಯಲ್ಲಿ ಬಂದಿದ್ದಾರೋ, ಯಾವ ಕಣ್ಣೀರಿನಲ್ಲಿ ಬಂದಿದ್ದಾರೋ, ಯಾವ ಸಂಕಟದಿಂದ ಬಂದಿದ್ದಾರೋ ನಮಗೆ ಗೊತ್ತಿಲ್ಲ ಸ್ವಾಮಿ. ಅಪ್ಪ, ಅವರ ಅಂತರಾಳವನ್ನು ಬಲ್ಲ ದೇವರು ನೀವಾಗಿದ್ದರೆ ಸ್ವಾಮಿ, ಯಾವ ಅವಶ್ಯಕತೆಗಳು ಸ್ವಾಮಿ ಅವರಿಗಿದ್ದವೋ ಅದನ್ನೆಲ್ಲ ಕ್ರಿಸ್ತ ಯೇಸುವಿನ ನಾಮದಲ್ಲಿ ರಾಜ್ಯ ನೀವು ಈಡೇರಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ವಿಶೇಷವಾಗಿ ಸ್ವಾಮಿ ಅಪ್ಪ, ಸಭಾ ಪಾಲಕರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀನಿ ರಾಜ್ಯ. ಅಪ್ಪ, ಒತ್ತುಕೊಂಡು ಬರುವಂಥ ವಚನಗಳಿಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಅದನ್ನು ಸ್ವಾಮಿ ನಮ್ಮ ಅರಿತು ರಾಜ್ಯ ಅದನ್ನು ಜೀವನದಲ್ಲಿ ಸ್ವಾಮಿ ಅಳವಡಿಸಿಕೊಂಡು ನಡೆಯುವಂತೆ ಸ್ವಾಮಿ ಸಹಾಯ ಮಾಡಿ ಕರ್ತನೆ. ಅವರ ಬಾಯಿಗೆ ಬಾಯಾಗಿದ್ದು ಸ್ವಾಮಿ ಅವರನ್ನು ಆಶೀರ್ವದಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ನಂಬಿಕೆಯ ದೇವರು ನೀನಾಗಿದ್ದೀಯ ಸ್ವಾಮಿ. ನಮ್ಮೆಲ್ಲ ನಂಬಿಕೆಗೆ ಯೋಗ್ಯನಾದ ಕರ್ತನು ನೀನಾಗಿದ್ದೀಯಪ್ಪ. ಯಾಕೆಂದರೆ ಅಪ್ಪ, ಪರ್ವತವು ಗುಡ್ಡವು ಅಗಲಿದ ನಿನ್ನ ಕೃಪೆಯು ಮಾರ್ಪಡ್ದು ಸ್ವಾಮಿ. ಅಷ್ಟು ದೊಡ್ಡ ದೇವರು ನೀನಾಗಿದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳುವ ನನ್ನ ದೇವರೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಎಲ್ಲವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸ್ತಾ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಮಾತ್ರ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ನನ್ನ ತಂದೆಯಾದ ದೇವರೇ, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ಸುಂದರವುಳ್ಳವರಾಗಿದ್ದೀರಿ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಆ ಸಂತೋಷವನ್ನು ಸುಂದರವಾಗಿ ಕೊಡುವವನಾಗಿದ್ದಾನೆ. ಹಾಲೆಲೂಯಾ. ಇವತ್ತು ಹೇಳ್ರಿ, ಸ್ತುತಿ ಘನ ಮಾನ ಮಹಿಮೆ ಯಾರಿಗೆ ಸಲ್ಲಬೇಕು? ಯೇಸು ಕ್ರಿಸ್ತನಿಗೆ ಮಾತ್ರ. ಯಾಕಂದ್ರೆ ನನ್ನನ್ನು ನಿಮ್ಮನ್ನು ಆತನ ಸಮ್ಮುಖಕ್ಕೆ ಕರೆತಂದಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಹೇಳೋಣ, ಸೇರಾಫಿರ ಮಧ್ಯದಲ್ಲಿ ಕೆರೂಬಿರ ಮಧ್ಯದಲ್ಲಿರುವ ಓ ದೇವಾದಿ ದೇವನಿಗೆ ಇವತ್ತು ನಾವು ಘನ ಮಹಿಮೆ ಸಲ್ಲಿಸೋಣ. ಇಬ್ಬರು ಮೂವರು ಸೇರಿ ಬರುವಾಗ ಆ ಸ್ಥಳದಲ್ಲಿ ಇರುವ ದೇವರಾಗಿದ್ದಾರೆ. ಹಾಲೆಲೂಯಾ. ಎಲ್ಲರೂ ಶಕ್ತವಾಗಿ ಕರ್ಣ ತಟ್ಟುತ್ತಾ ಸ್ತುತಿ ಘನ ಮಾನ ಮಹಿಮೆ ಯೇಸು ರಾಜನಿಗೆ ನನ್ನ ಹೃದಯದ ದೀಪಕ್ಕೆ ಎಂಬುವಾಗಿ ನಾವು ಹಾಡನ್ನು ಹಾಡಿ ದೇವರ ನಮ್ಮನ್ನು ಘನಪಡಿಸೋಣ. ಶಕ್ತವಾಗಿ ಎಲ್ಲರೂ ಕರ್ಣ ತಟ್ಟುತ್ತಾ ಹಾಲೆಲೂಯಾ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಸ್ತುತಿ ಘನ ಮಾನ ಮಹಿಮೆ ಯೇಸು ರಾಜನಿಗೆ ನನ್ನ ಹೃದಯದ ದೀಪಕ್ಕೆ. ಸ್ತುತಿ ಘನ ಮಾನ ಮಹಿಮೆ ಯೇಸು ರಾಜನಿಗೆ ನನ್ನ ಹೃದಯದ ದೀಪಕ್ಕೆ. ಸ್ತೋತ್ರ ಮೇಘ ಸ್ತಂಭವೇ, ಸ್ತೋತ್ರ ಅಗ್ನಿ ಸ್ತಂಭವೇ, ಸ್ತೋತ್ರ ಮೇಘ ಸ್ತಂಭವೇ, ಸ್ತೋತ್ರ ಅಗ್ನಿ ಸ್ತಂಭವೇ. ಹೇಳುವ ಸ್ತುತಿ ಘನ ಮಾನ ಮಹಿಮೆ ಯೇಸು ರಾಜನಿಗೆ
ನನ್ನ ಹೃದಯದ ದೀಪಕ್ಕೆ ಸ್ತುತಿ ಗಣ ಮಾನ ಮಹಿಮೆ ಯೇಸು ರಾಜನಿಗೆ. ನನ್ನ ಹೃದಯದ ದೀಪಕ್ಕೆ ಸೆರಫೆ ಮಧ್ಯದಲ್ಲಿ ಕೆರಬೆ ಮಧ್ಯದಲ್ಲಿ ವಾಸಿಸುವಾತನಿಗೆ ಸ್ತುತಿಗಾನ ಮಹಿಮೆ ಸ್ತುತಿಗಾನ ಮಹಿಮೆ. ಇಬ್ಬರು ಮೂವರು ಸೇರಿ ಬರುವ ಸ್ಥಳದಲ್ಲಿ ಆತ್ಮವ ಸುರಿಸುವವರೇ ಸ್ಥಳದಲ್ಲಿ ಆತ್ಮವ ಸುರಿಸುವವರೇ. ಸೆರಫೆ ಮಧ್ಯದಲ್ಲಿ ಕೆರೂಬೆ ಮಧ್ಯದಲ್ಲಿ ವಾಸಿಸುವಾತನಿಗೆ ಸ್ತುತಿಗಾನ ಮಹಿಮೆ ಸ್ತುತಿಗಾನ ಮಹಿಮೆ. ಇಬ್ಬರು ಮೂವರು ಸೇರಿ ಬರುವ ಸ್ಥಳದಲ್ಲಿ ಆತ್ಮವ ಸುರಿಸುವವರೇ ಸ್ಥಳದಲ್ಲಿ ಆತ್ಮವ ಸುರಿಸುವವರೇ. ಸ್ತೋತ್ರ ಮೇಘ ಸ್ತಂಭವೇ ಶಕ್ತವಾಗಿ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತೋತ್ರ ಹೇಳ್ವಾ. ಹೌದು ಸ್ವಾಮಿ ನಿಮಗೆ ಮಾತ್ರ. ಓ ಸ್ತುತಿ ಗಣ ಮಾನ ಮಹಿಮೆ ಯೇಸು ರಾಜನಿಗೆ. ನನ್ನ ಹೃದಯದ ದೀಪಕ್ಕೆ ಸ್ತುತಿ ಗಣ ಮಾನ ಮಹಿಮೆ ಯೇಸು ರಾಜನಿಗೆ. ನನ್ನ ಹೃದಯದ ದೀಪಕ್ಕೆ ಭೂಮಿಯನ್ನು ಯಾವ ಆಧಾರವಿಲ್ಲದೆ ತೂಗಿ ಹಾಕಿದ್ದವನೇ ಸ್ತುತಿಗಾನ ಮಹಿಮೆ ಸ್ತುತಿಗಾನ ಮಹಿಮೆ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ನಿನ್ನ ಪ್ರಸನ್ನತೆ ತುಂಬಿದೆ ಭೂಮಿಯಲ್ಲಿ ನಿನ್ನ ಪ್ರಸನ್ನತೆ ತುಂಬಿದೆ. ಭೂಮಿಯಲ್ಲಿ ಯಾವ ಹೇಳುವ ತೂಗಿ ಹಾಕಿದ್ದವನೇ ಸ್ತುತಿಗಾನ ಮಹಿಮೆ ಸ್ತುತಿಗಾನ ಮಹಿಮೆ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ನಿನ್ನ ಪ್ರಸನ್ನತೆ ತುಂಬಿದೆ ಭೂಮಿಯಲ್ಲಿ. ಸ್ತೋತ್ರ ಮೇಘ ಸ್ತಂಭವೇ ಹೇಳುವ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ. ಸ್ತುತಿಗಾನ ಶಕ್ತವಾಗಿ ಪೂರ್ಣ ಮನಸ್ಸಿನಿಂದ ಹೌದು ಸ್ವಾಮಿ ಹೌದು ಸ್ವಾಮಿ ನಿನಗೆ ಮಾತ್ರ ಸಲ್ಲಿಸ್ತೇವೆ ರಾಜ. ಓ ಸ್ತುತಿಗಾನ ಮಾನ ಮಹಿಮೆ ಯೇಸು ರಾಜನಿಗೆ. ನನ್ನ ಹೃದಯದ ದೀಪಕ್ಕೆ ನಿನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟ ನನ್ನ ಧರ್ಮವೆಂಬ ಸೂರ್ಯ ನೀನಾದೆ. ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡಿದೆನಿ ಕಿರಣವುಳ್ಳವನಾಗಿ ಮೂಡಿದೆನಿ. ನಿನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟ ನನ್ನ ಧರ್ಮವೆಂಬ ಸೂರ್ಯ ನೀನಾದೆ ನೀನಾದೆ. ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡಿದೆನಿ ಕಿರಣವುಳ್ಳವನಾಗಿ ಮೂಡಿದೆನಿ. ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಹೇಳ್ವಾ ಹೌದು ಸ್ವಾಮಿ. ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತುತಿಗಣ ಮಾನ ಮಹಿಮೆ ಯೇಸು ರಾಜನಿಗೆ. ನನ್ನ ಹೃದಯದ ದೀಪಕ್ಕೆ ಹೇಳ್ವಾ ಹೌದು ಸ್ವಾಮಿ ಯೇಸು ರಾಜನಿಗೆ. ನನ್ನ ಹೃದಯದ ದೀಪಕ್ಕೆ ಸ್ತೋತ್ರ ಮೇಘ ಸ್ತಂಭವೇ ಹೇಳ್ವಾ ಸಂಪೂರ್ಣವಾಗಿ ಹೌದು ಸ್ವಾಮಿ. ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತೋತ್ರ ಮೇಘ ಸ್ತಂಭವೇ
ಸ್ತೋತ್ರ ಅಗ್ನಿ ಸಂಭವೇ. ಹಾಲೆಲೂಯ ಹಾಲೆಲೂಯ. ಏಸಪ್ಪ ನಿಮಗೆ ಸ್ತೋತ್ರ ಮಾಡ್ತೇವೆ. ಸೆರೋಬ್ಯರ ಮಧ್ಯದಲ್ಲಿ ಕೆರೂಬಿಯರ ಮಧ್ಯದಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನಾದ ದೇವರೇ, ಇವತ್ತು ನಮ್ಮ ಮಧ್ಯದಲ್ಲಿ ಕರ್ತನೆ ಇನ್ನು ಸಂಚರಿಸುವ ದೇವರಾಗಿದ್ದೀರಿ. ಹಾಲೆಲೂಯ ಹಾಲೆಲೂಯ. ಆತನ ನಾಮದಲ್ಲಿ ಭಯಭಕ್ತಿಯುಳ್ಳವರಿಗೆ ಸೂರ್ಯನೆಂಬ ನಾಮವು ಆತನಾಗಿದ್ದಾನೆ. ಹಾಲೆಲೂಯ. ಅದಕ್ಕಾಗಿ ಇವತ್ತು ಹೇಳ್ರಿ, ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯಾಗಿ ಮಾಡಲು ಶಕ್ತನಾಗಿದೆ. ಹಾಲೆಲೂಯ ಹಾಲೆಲೂಯ. ಇವತ್ತು ಹೇಳ್ರಿ, ನನ್ನ ಕರಗಳ ತಟ್ಟಿ ತಟ್ಟಿ ನಿಮ್ಮನ್ನು ಆರಾಧಿಸ್ತೇನೆ ರಾಜ. ಯಾಕಂದ್ರೆ ನಿನ್ನ ಸಮ್ಮುಖದಲ್ಲಿ ದಾವೀದನು ಎಷ್ಟೇ ಒಂದು ಭಯದ ಭೀತಿ ಇದ್ದರು, ಎಷ್ಟೇ ತೊಂದರೆಗಳಿದ್ದರು, ಯಾವ ರೀತಿಯಾಗಿ ಆತನು ಸಂತೋಷವುಳ್ಳವನಾಗಿ ದೇವರನ್ನು ಘನಪಡಿಸಿದನು, ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಹಲವಾರು ದುಃಖಗಳಿದ್ದರು, ನಮ್ಮ ಜೀವಿತದಲ್ಲಿ ಬಂಧನಗಳಿದ್ದರು, ಕಣ್ಣೀರುಗಳಿದ್ದರು, ಹಲವಾರು ಸಾಲ ಬಾಧೆಗಳಿದ್ದರು, ಹಿಂಸೆಗಳಿದ್ದರು. ನಾವೇನು ಮಾಡಬೇಕು? ದಾವೀದನಂತೆ ಕರ್ತನ ಸಮ್ಮುಖದಲ್ಲಿ ನಾವೆಲ್ಲರೂ ಕುಣಿದು ಕುಪ್ಪಳಿಸಿ ದೇವರನ್ನು ಘನಪಡಿಸುವಂತರಾಗಿರಬೇಕು. ಹಾಲೆಲೂಯ ಹಾಲೆಲೂಯ. ಇವತ್ತು ಹೇಳೋಣ, ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಎಲ್ಲರೂ ಕಣ್ಣು ತಟ್ಟುತ್ತಾ ದೇವರ ನಾಮವನ್ನು ಘನಪಡಿಸೋಣ. ಹಾಲೆಲೂಯ. ಶಕ್ತವಾಗಿ ಎಲ್ಲರೂ ಶಕ್ತವಾಗಿ ಪೂರ್ಣ ಮನಸ್ಸಿನಿಂದ ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೇನೆ. ನನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೇಣ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೇನೆ. ನನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನು ಶಕ್ತವಾಗಿ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆ ಶಕ್ತವಾಗಿ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ. ಏನು ಆರಾಧನೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ
ಕುಣಿದಾಡುವೆ ನನ್ನೇಸೆಯ. ತಪ್ಪಿಯೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿಯೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಶಕ್ತವಾಗಿ ಆರಾಧಿಪೆ, ನಿನ್ನನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನ ಆರಾಧಿಪೆ. ಆರಾಧನೆ ನನ್ನೇಸೆಯ. ಹೇಳುವ ಶಕ್ತವಾಗಿ, ಆರಾಧನೆ ನನ್ನೇಸೆಯ. ಕುಣಿದಾಡುವೆ ನನ್ನೇಸೆಯ, ಆರಾಧನೆ ನನ್ನೇಸೆಯ. ಹೌದು ಸ್ವಾಮಿ, ಆರಾಧನೆ ನನ್ನೇಸೆಯ. ಕುಣಿದಾಡುವೆ ನನ್ನೇಸೆಯ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ. ಹೇಳು ಅಪ್ಪ ನಿನ್ನ ಕರದಲ್ಲಿ. ಹೌದು ಸ್ವಾಮಿ, ಒಳ್ಳೆ ಪಾತ್ರೆಯ ಮಾಡಿರುವೆಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನ ಆರಾಧಿಪೆ. ಕರಗಳ ತಟ್ಟಿ ಹೇಳುವ ಆರಾಧಿಪೆ, ನಿನ್ನನ್ನ ಆರಾಧಿಪೆ. ಆರಾಧನೆ ನನ್ನೇಸೆಯ. ಕೊಂಡಾಡುವೆ ನನ್ನೇಸೆಯ. ಆರಾಧನೆ ನನ್ನೇ ಸಂಪೂರ್ಣವಾಗಿ ಸಂತೋಷವುಳ್ಳವರಾಗಿ ಓ ನಂಬಿಕೆಯೊಳಗೆ ಗಣಪಡಿಸೋಣ. ಆರಾಧನೆ ನನ್ನೇಸೆಯ. ಹೌದು ಸ್ವಾಮಿ, ಆರಾಧನೆ ನನ್ನೇಸೆಯ. ಕುಣಿದಾಡುವೆ ನನ್ನೇಸೆಯ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೇನೆ. ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಬಿಡಿಸಿ ಕರೆದಿರುವೇನೆ. ನನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ. ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ. ಕುಣಿದಾಡುವೆ ಸಂತೋಷವುಳ್ಳವರಾಗಿ ಹೇಳುವ ಆರಾಧನೆ ನನ್ನೆಸೆಯ. ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ. ಕುಣಿದಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ. ಕೊಂಡಾಡುವೆ ನನ್ನೆಸೆಯ. ಆರಾಧನೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ನನ್ನೆಸೆಯ. ಆರಾಧನೆ ನನ್ನೆಸೆಯ. ಕೊಂಡಾಡುವೆ. ಹೌದು ಸ್ವಾಮಿ, ನಿಮ್ಮನ್ನು ಮಾತ್ರ ಹರಿದು ಶದರ ಬಲರಾದ ಶಯತ. ಹೌದು ಸ್ವಾಮಿ, ಓ ಹಾಲೆಲೂಯ. ಆರಾಧನೆ ನನ್ನೆಸೆಯ. ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ. ಕುಣಿದಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ. ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ. ಕುಣಿದಾಡುವೆ ನನ್ನೆಸೆಯ.
ರಿದುಷದರ ಬಲರಾದಾಶಯತ ರಾಧಾಶದರ ಬಲರಾದಾಶಯತ. ಎಲ್ಲರೂ ಈ ಸಮಯ ಕಾಣ್ತಡ್ತಾ ಏಸಪ್ಪ ನಿಮಗೆ ಸ್ತೋತ್ರ, ನಿಮಗೆ ವಂದನೆ ಸ್ವಾಮಿ. ಓ ರಿದು ರಾಧಾ ಶದರ ಬಲರಾದ ಎಲ್ಲರೂ ಕಾಣ್ತಡ್ತಾ ಸ್ವಲ್ಪ ಸಮಯ ದೇವರಿಗೆ ಸ್ತೋತ್ರ ಮಾಡೋಣ. ಯೇಸುವೇ ನಿನ್ನ ನಾಮದಲ್ಲಿ ಎಲ್ಲ ಬಂಧನಗಳು ಮುರಿಯುವಂತದ್ದಾಗಿದೆ, ಎಲ್ಲ ಸೈತಾನನ ಕ್ರಿಯೆಗಳು ನಡುಗುವಂತದ್ದಾಗಿದೆ, ಎಲ್ಲ ಬಲಹೀನತೆಗಳು ನೀಗುವಂತದ್ದಾಗಿದೆ. ಓ ರಿದೋ ಶದ ರದಲ ರದ ಶದ ಯಥಲ ರಬ. ಕೆಂಪು ಸಮುದ್ರವು ಇಬ್ಬಾಯಾದಂತ ರೀತಿಯಲ್ಲಿ ಕರ್ತನೇನು ನಮ್ಮ ಜೀವಿತದಲ್ಲಿ ಓ ತಂದಕ್ಕಿರುವಂತ ಎಲ್ಲ ಸೈತಾನನ ಕ್ರಿಯೆಗಳನ್ನು ಇಬ್ಬಾಗವಾಗ ಮಾಡುವಂತ ದೇವರೇ ನಿನ್ನ ನಾಮಕ್ಕಾಗಿ ಸ್ತೋತ್ರ. ಓ ರಿದೋ ಶದರ ಎಲ್ಲರೂ ಶಕ್ತವಾಗಿ ಆತನ ಮಹಿಮೆ ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರುವಾಗ ಶಕ್ತವಾಗಿ ಗಣಪಡಿಸೋಣ. ಎಲ್ಲರೂ ಅನ್ಯ ಭಾಷೆಯನ್ನು ಮಾತಾಡುತ್ತಾ ಓ ರಿದೋ ಶದರ ರದ ಶಯದಲ ರಬ. ಜೇಡಿ ಮಣ್ಣಾಗಿ ನಿಮ್ಮ ಕೈಯಲ್ಲಿದ್ದೇವೆ ಅಪ್ಪ, ನಿಮ್ಮ ಇಷ್ಟ ಬಂದ ಪಾತ್ರೆಯಾಗಿ ಮಾರ್ಪಡಿಸಲು ರೂಪಿಸಲು ನೀನು ಶಕ್ತನಾಗಿದ್ದೀಯಾ. ಓ ರಿದೋ ಶದರದ ಲರದ ಶಯದಲ ರಬ. ತಪ್ಪಿ ಹೋದ ಮಕ್ಕಳಂತೆ ನಾವಿರುವಾಗ ಇಸಪ್ಪ ಎಲ್ಲವನ್ನು ಕಳೆದುಕೊಂಡ ಬಂದಂತ ಪರಿಸ್ಥಿತಿಯಲ್ಲಿ ನಾವಿರುವಾಗ ಇಸಪ್ಪ ಎಲ್ಲ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಮತ್ತೆ ಮಗನ ಮಗಳ ಸ್ಥಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಹಲವಾರು ಬಾರಿ ದುಡುಕಿ ಮಾತಾಡ್ತೇವೆ, ಹಲವಾರು ಬಾರಿ ತಪ್ಪುಗಳ ಆಲೋಚನೆ ಮಾಡ್ತೇವೆ, ಹಲವಾರು ಬಾರಿ ಕರ್ತನೆ ನಾವು ಹೌದು ನಿನಗೆ ವಿರುದ್ಧವಾಗಿ ಯೋಚನೆ ಮಾಡ್ತೇವೆ ರಾಜ. ಆದರೆ ಯೇಸಪ್ಪ ಆದರೂ ನಮ್ಮನ್ನು ಹುಡುಕಿ ಬರುವಂಥ ದೇವರೇ ಕರ್ತನೆ, ನಾವು ತಪ್ಪಿ ಹೋಗದಂತೆ ಕರ್ತನೆ ನಮ್ಮನ್ನು ಕೈ ಹಿಡಿದು ನಡೆಸುವ ಒಳ್ಳೆ ಪರಲೋಕದ ತಂದೆಯೇ ಯೇಸಪ್ಪ ನಿಮ್ಮನ್ನು ಮಾತ್ರ ಆರಾಧಿಸ್ತೇವೆ. ಪ್ರಿಯರ ಮಕ್ಕಳೇ, ಪೌಲನು ಈ ರೀತಿಯಾಗಿ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಬರೀತಾರೆ, ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆ ಯೇಸುವು ತನ್ನನ್ನು ನೇಮಿಸಿದಾತನಿಗೆ ನಂಬಿಗಸ್ತನಾಗಿದ್ದಾನೆ. ಮನೆಗಿಂತ ಮನೆ ಕಟ್ಟಿದವನಿಗೆ ಹೆಚ್ಚಾದ ಮಾನವಿರುವುದರಿಂದ ಮೋಶೆಗಿಂತ ಯೇಸು ಹೆಚ್ಚಾದ ಮಾನಕ್ಕೆ ಯೋಗ್ಯನೆಂದೆಣಿಸಲ್ಪಟ್ಟಿದ್ದಾನೆ. ಪ್ರತಿ ಮನೆಯನ್ನು ಯಾರೋ ಒಬ್ಬನು ಕಟ್ಟಿರುವನು, ಸಮಸ್ತವನ್ನು ಕಟ್ಟುವಾತನೇ ದೇವರು. ಮೋಶೆಯ ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನ ಮುಂದೆ ಪ್ರಕಟವಾಗಬೇಕಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದನು. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯನ್ನುಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು ಎಂಬುದಾಗಿ ಪ್ರಿಯರ ಮಕ್ಕಳೇ, ಒಳ್ಳೆ ಪರಲೋಕದ ತಂದೆ ಇವತ್ತು ನನ್ನನ್ನು ನಿಮ್ಮನ್ನು ಮಕ್ಕಳಾಗಿ ಇವತ್ತು ಸ್ವೀಕರಿಸಿದ್ದಾರೆ. ಇವತ್ತು ಈ ಲೋಕದ ಆಶೆ ಪಾಶೆಗಳಿಗೆ ನಾವು ಬಿದ್ದು ಹೋಗದಾಗೆ, ಕತ್ತಲೆಯ ಜಾಗದಲ್ಲಿ ಜೀವಿಸದಾಗೆ ಇವತ್ತು ನಮ್ಮನ್ನು ಬೆಳಕಿನ ಕಡೆಗೆ ಕರೆ ತಂದಿದ್ದಾರೆ. ಹಾಲೆಲೂಯಾ. ಅದಕ್ಕಾಗಿ ಇವತ್ತು ಹೇಳ್ರಿ, ಇಸಪ್ಪ ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಸುಂದರ ಪಯಣ ಅಪ್ಪ. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಅಂದದ ಪಯಣ. ಹಾಲೆಲೂಯಾ. ಇವತ್ತು ಹೇಳ್ರಿ, ಏಸಪ್ಪ ನೀನು ಇಲ್ಲದೆ ನಾನು ಜೀವಿಸಲಾರೆ, ನೀನು ಇಲ್ಲದೆ ನಾನು ಬದುಕಲಾರೆ, ನೀನು ಇಲ್ಲದೆ ನಾನು ಊಹಿಸಲಾರೆ, ನೀನು ಇಲ್ಲದೆ ನಾನು ಶೂನ್ಯ ಅಪ್ಪ. ಇವತ್ತು ಪ್ರಿಯರ ಮಕ್ಕಳೇ, ಪರಲೋಕದ ಕಡೆಗೆ ದೃಷ್ಟಿಸುತ್ತಾ ನಾವು ಯೇಸು ಕ್ರಿಸ್ತನನ್ನು, ಪ್ರಭುವಾದ ದೇವರನ್ನು, ಪರಿಶುದ್ಧ ಆತ್ಮನನ್ನು ಇವತ್ತು ಘನಪಡಿಸೋಣ. ಕರಗಳನ್ನೆತ್ತುವುದಾದರೆ ಕರನೆತ್ತುತ್ತಾ ದೇವರ ನಾಮವನ್ನು ಶಕ್ತವಾಗಿ ಘನಪಡಿಸೋಣ. ಹಾಲೆಲೂಯಾ. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಸುಂದರ ಪಯಣ. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಅಂದದ ಪಯಣ. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಸುಂದರ ಪಯಣ. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಅಂದದ ಪಯಣ. ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರವು. ಹೇಳುವ, ನೀನೇ ನನ್ನ ಪ್ರಾಣಾಧಾರವು, ಆಧಾರವು. ನೀನೇ ನನ್ನ ಜೀವಾಧಾರವು. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಸುಂದರ ಪಯಣ. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಅಂದದ ಪಯಣ. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಸುಂದರ ಪಯಣ.
ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಅಂದದ ಪಯಣ. ನೀನೇ ನನ್ನ ಪ್ರಾಣಾಧಾರವು, ಆಧಾರವು ನೀನೇ ನನ್ನ ಜೀವ. ಹೇಳೋ ಬಾಯ್ ತೆರೆದು, ನೀನೇ ನನ್ನ ಪ್ರಾಣಾಧಾರವು, ಆಧಾರವು ನೀನೇ ನನ್ನ ಜೀವಾಧಾರವು. ನೀನು ಇಲ್ಲದೆ ನಾನು ಜೀವಿಸಲಾರೆ, ನೀನು ಇಲ್ಲದೆ ನಾನು ಬದುಕಲಾರೆ, ನೀನು ಇಲ್ಲದೆ ನಾನು ಊಹಿಸಲಾರೆ, ನೀನು ಇಲ್ಲದೆ ನಾನು ಶೂನ್ಯವಯ್ಯ. ನೀನು ಇಲ್ಲದೆ, ನೀನು ಇಲ್ಲದೆ ನಾನು ಜೀವಿಸಲಾರೆ, ನೀನು ಇಲ್ಲದೆ ನಾನು ಬದುಕಲಾರೆ, ನೀನು ಇಲ್ಲದೆ ನಾನು ಊಹಿಸಲಾರೆ, ನೀನು ಇಲ್ಲದೆ ನಾನು ಶೂನ್ಯವಯ್ಯ. ನಿನ್ನ ಮರೆತ ಕ್ಷಣವೇ ಒಂದು ಯುಗವಾಗಿ ಅನಿಸಿತು ನನಗೆ, ಮುರಿದ ಈ ಹೃದಯ ಹುಡುಕಿತು ನಿನ್ನ ಪ್ರೀತಿಗಾಗಿ. ನಿನ್ನ ಮರೆತ ಕ್ಷಣವೇ ಒಂದು ಯುಗವಾಗಿ ಅನಿಸಿತು ನನಗೆ, ಮುರಿದ ಈ ಹೃದಯ ಹುಡುಕಿತು ನಿನ್ನ ಪ್ರೀತಿಗಾಗಿ. ನೀನೇ ನನ್ನ ಪ್ರಾಣಾಧಾರವು, ಆಧಾರವು ನೀನೇ ನನ್ನ ಜೀವ. ಏನೋ ಬಾಯ್ ತೆರೆದು, ನೀನೇ ನನ್ನ ಪ್ರಾಣಾಧಾರವು, ಆಧಾರವು ನೀನೇ ನನ್ನ ಜೀವಾಧಾರವು. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಸುಂದರ ಪಯಣ. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಅಂದದ ಪಯಣ. ನಿನ್ನೊಂದಿಗೆ ಜೀವನ, ಹೌದು ಸ್ವಾಮಿ, ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಅಂದದ ಪಯಣ. ನೀನೇ ನನ್ನ ಪ್ರಾಣಾಧಾರವು, ಆಧಾರವು ನೀನೇ ನನ್ನ ಜೀವಾಧಾರವು. ಹೇಳ್ರಿ ಒಟ್ಟಾಗಿ, ನೀನೇ ನನ್ನ ಪ್ರಾಣಾಧಾರವು, ಆಧಾರವು ನೀನೇ ನನ್ನ ಜೀವಾಧಾರವು. ನಿನ್ನೊಂದಿಗೆ ಜೀವಿಸುವೆನ ನಿರಂತರವೂ, ನಿನ್ನನ್ನೇ ಪ್ರೀತಿಸುವೆನ ಸದಾಕಾಲವೂ. ಲೋಕವೆಲ್ಲ ಹುಡುಕಿದೆ ನಾನು, ಎಲ್ಲ ಶೂನ್ಯವೂ, ಕೊನೆಗೆ ಉಳಿದಿರುವೆ ನೀನೆ ಸದಾಕಾಲವೂ. ಹೇಳುವ ನಿನ್ನೊಂದಿಗೆ, ನಿನ್ನೊಂದಿಗೆ ಜೀವಿಸುವೆನ ನಿರಂತರವೂ, ನಿನ್ನನ್ನೇ ಪ್ರೀತಿಸುವೆನ ಸದಾಕಾಲವೂ. ಲೋಕವೆಲ್ಲ ಹುಡುಕಿದೆ ನಾನು, ಎಲ್ಲ ಶೂನ್ಯವೂ, ಕೊನೆಗೆ ಉಳಿದಿರುವೆ ನೀನೆ ಸದಾಕಾಲವೂ. ನಿನ್ನ ಬಿಡೆನು ದೇವಾ ನನ್ನ ಪ್ರಭುವೇ, ನನ್ನ ಪ್ರಾಣದಾತ. ನಿನ್ನ ಕರದಿ ಮುರಿದು ನನ್ನ ಜಜ್ಜಿ ಸರಿಪಡಿಸು ಪ್ರಭುವೇ. ನಿನ್ನ ಬಿಡೆನು ದೇವಾ ನನ್ನ ಪ್ರಭುವೇ, ನನ್ನ ಪ್ರಾಣದಾತ. ನಿನ್ನ ಕರದಿ ಮುರಿದು ನನ್ನ ಜಜ್ಜಿ ಸರಿಪಡಿಸು ಪ್ರಭುವೇ. ಪರಮ ತಂದೆ ನಿನಗೆ ವಂದನೆ,
ಯೇಸು ಸ್ವಾಮಿ ನಿನಗೆ ವಂದನೆ. ಪವಿತ್ರಾತ್ಮ ನಿನಗೆ ವಂದನೆ. ತ್ರಿಯೇಕನೇ ನಿನಗೆ ಮತ್ತೊಮ್ಮೆ ಪರಮ ತಂದೆ, ಪರಮ ತಂದೆ ನಿನಗೆ ವಂದನೆ. ಯೇಸು ಸ್ವಾಮಿ ನಿನಗೆ ವಂದನೆ. ಪವಿತ್ರಾತ್ಮ ನಿನಗೆ ವಂದನೆ. ತ್ರಿಯೇಕನೇ ನಿನಗೆ ವಂದನೆ. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಸುಂದರ ಪಯಣ. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಅಂದದ ಪಯಣ. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಸುಂದರ ಪಯಣ. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಅಂದದ ಪಯಣ. ನೀನೇ ನನ್ನ ಪ್ರಾಣಾಧಾರವು, ಆಧಾರವು. ನೀನೇ ನನ್ನ ಜೀವಾಧಾರವು. ಬಾಯ್ ತೆರೆದು ನೀನೇ ನನ್ನ ಪ್ರಾಣಾಧಾರವು, ಆಧಾರವು. ನೀನೇ ನನ್ನ ಜೀವಾಧಾರವು. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಸುಂದರ ಪಯಣ. ನಿನ್ನೊಂದಿಗೆ ಜೀವನ. ಏನೋ ಮತ್ತೊಮ್ಮೆ ನಿನ್ನೊಂದಿಗೆ. ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಅಂದದ ಪಯಣ. ಪರಮ ತಂದೆ, ಪರಮ ತಂದೆ ನಿನಗೆ ವಂದನೆ. ಯೇಸು ಸ್ವಾಮಿ ನಿನಗೆ ವಂದನೆ. ಪವಿತ್ರಾತ್ಮ ನಿನಗೆ ವಂದನೆ. ತ್ರಿಯೇಕನೇ ನಿನಗೆ ವಂದನೆ. ಪರಮ ತಂದೆ ನಿನಗೆ ವಂದನೆ. ಯೇಸು ಸ್ವಾಮಿ ನಿನಗೆ ವಂದನೆ. ಪವಿತ್ರಾತ್ಮ ನಿನಗೆ ವಂದನೆ. ತ್ರಿಯೇಕನೇ ನಿನಗೆ ವಂದನೆ. ಹೌದು, ನಿನ್ನೊಂದಿಗೆ ಕರ್ತನೆ ನಿರಂತರವೂ ನಾವು ಜೀವಿಸ್ತೇವೆ ಅಪ್ಪ. ನಿಮ್ಮನ್ನೇ ಸದಾ ಕಾಲವೂ ನಾವು ಪ್ರೀತಿಸುವರಾಗಿದ್ದೇವೆ. ಲೋಕವೆಲ್ಲ ಹುಡುಕಿದರು ಎಲ್ಲ ಶೂನ್ಯವಪ್ಪ, ಕೊನೆಗೆ ನೀನು ಮಾತ್ರ ಉಳಿದೆಯೇ ಸದಾ ಕಾಲವು ಅಪ್ಪ. ಪ್ರೇದಿರೋ ಮಕ್ಕಳು ಇವತ್ತು ಹೇಳ್ರಿ, ನಿನ್ನ ಬಿಡೆನು ದೇವಪ್ಪ. ನನ್ನ ಪ್ರಭುವೇ, ನನ್ನ ಪ್ರಾಣನಾಥ, ನಿನ್ನ ಕರದಿ ಮುರಿದು ನನ್ನ ಚಜ್ಜಿ ಸರಿಪಡಿಸುವಪ್ಪ. ಒಳ್ಳೆಯ ಕುರುಬನೇ, ಒಳ್ಳೆಯ ಪರಲೋಕದ ತಂದೆ. ನೀನೇ ಬಲವುಳ್ಳ ದೇವರಪ್ಪ. ನೀನೇ ಸರ್ವಶಕ್ತನಾದ ದೇವರು ಸ್ವಾಮಿ. ನಿನ್ನನ್ನೇ ನಾವು ಪ್ರೀತಿಸುವರಾಗಿದ್ದೇವೆ ರಾಜ. ಹಾಲೆಲೂಯ. ನೀನೇ ಬಲವುಳ್ಳ ದೇವರು. ಹಾಲೆಲೂಯ. ಶಕ್ತವಾಗಿ ದೇವರ ನಾಮವನ್ನು ಘನಪಡಿಸೋಣ. ಪ್ರಿಯರ ಮಕ್ಕಳೇ, ಇವತ್ತು ಹೇಳ್ರಿ, ನಿನ್ನ ಸೇವಿಸಲು 108 ಕಾರಣ ಅಪ್ಪ. ನಿನ್ನ ಹಿಂಬಾಲಿಸಲು 1000 ಕಾರಣ ಎಂಬುದಾಗಿ ದೇವರ ನಾಮವನ್ನು ನಾವು ಘನಪಡಿಸೋಣ. ರಿದೋಷದರದಶಯತಲರದಶಯತಲರವ ಶಕ್ತವಾಗಿ. ಹಾಲೆಲೂಯ. ಇವತ್ತು ಹೇಳ್ರಿ, ನಿನ್ನ ಸೇವಿಸಲು 108 ಕಾರಣ ಅಪ್ಪ, ಹಿಂಬಾಲಿಸಲು 1000 ಕಾರಣ. ಹಾಲೆಲೂಯ. ಶಕ್ತವಾಗಿ ನಾವು ದೇವರ ನಾಮವನ್ನು ಘನಪಡಿಸೋಣ. ಹಾಲೆಲೂಯ. ನಿನ್ನ ಸೇವಿಸಲು 108 ಕಾರಣ,
ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ, ನಿನ್ನ ಸೇವಿಸಲು 108 ಕಾರಣ. ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ, ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ. ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ. ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ನನ್ನೇಸುವೆ ನೀನೇ ಕಾರಣ. ಆರಾಧನೆ ಆರಾಧನೆ ಶಕ್ತವಾಗಿ ಹೇಳುವ, ಸಂಪೂರ್ಣವಾಗಿ ಆರಾಧನೆ ಆರಾಧನೆ. ನಿನ್ನ ಸೇವಿಸಲು ಹೇಳುವ 108 ಕಾರಣ, ಹಿಂಬಾಲಿಸಲು ಸಾವಿರಾರು ಕಾರಣ, ನಿನ್ನ ಸೇವಿಸಲು 108 ಕಾರಣ, ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ, ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ. ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ. ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ನನ್ನೆಲ್ಲ ಅಭಿವೃದ್ಧಿಗೆ ನನ್ನೇಸುವೆ ನೀನೇ ಕಾರಣ. ಆರಾಧನೆ ಆರಾಧನೆ ಇಡುವ ಆರಾಧನೆ ನಿಮಗೆ ಮಾತ್ರ ಸ್ವಾಮಿ. ಆರಾಧನೆ ಆರಾಧನೆ. ನನ್ನಿಂದ ಏನನ್ನು ಬಯಸದಷ್ಟು ಲೋಕವು ಎಲ್ಲವೇ ಎಲ್ಲ. ನನ್ನಿಂದ ಏನನ್ನು ಬಯಸದೆ ಎಲ್ಲವ ನನಗೆ ಮಾಡಿರುವೆ. ಹೇಳುವ ನನ್ನಿಂದ ಏನನ್ನು ಬಯಸದಷ್ಟು ಲೋಕವು ಇಲ್ಲವೇ ಇಲ್ಲ. ನನ್ನಿಂದ ಏನನ್ನು ಬಯಸದೆ ಎಲ್ಲವ ನನಗೆ ಮಾಡಿರುವೆ. ಈ ಲೋಕವ ನಂಬದೆ
ನಿನ್ನನೇ ನಂಬುವೆ, ನೀನೇ ನಂಬಿಗಸ್ತನು. ಈ ಲೋಕವ ನಂಬದೆ ನಿನ್ನನೇ ನಂಬುವೆ, ನೀನೇ ನಂಬಿಗಸ್ತನು. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ಸಂಪೂರ್ಣವಾಗಿ. ಹೌದು ಸ್ವಾಮಿ, ನನ್ನೆಲ್ಲ ಅಭಿವೃದ್ಧಿಗೆ ನನ್ನ ಯೇಸುವೇ ನೀನೇ ಕಾರಣ. ಆರಾಧನೆ 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 ಆರಾಧನೆ. ನೀ ಕೊಟ್ಟ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನು ತಗ್ಗಿಸಿಕೊಳ್ಳುವೆ. ನೀಟ್ಟ ಈ ಪದವಿಗೆ ಗರ್ವ ಪಡದೆ ಸೇವಕನಾಗಿ ಇರುವೆ. ನೀ ಕೊಟ್ಟ ಸೇವೆಗಾಗಿ, ನೀ ಕೊಟ್ಟ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನೇ ತಗ್ಗಿಸಿಕೊಳ್ಳುವೆ. ನೀ ಕೊಟ್ಟ ಈ ಪದವಿಗೆ ಗರ್ವ ಪಡದೆ ಸೇವಕನಾಗಿಯೇ ಇರುವೆ. ನನ್ನ ಹೆಸರು ಸ್ಥಳವು ನಿನ್ನಲ್ಲಿರುವುದಕ್ಕೆ ದೇವಾನಾವೆ ಧನ್ಯರು. ನಿನ್ನ ಹೆಸರು ಸ್ಥಳವು ನಿನ್ನಲ್ಲಿರುವುದಕ್ಕೆ ದೇವಾನಾವೆ ಧನ್ಯರು. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ಹೇಳಿ ಬಾಯ್ ತೆರೆದು, ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ನನ್ನ ಯೇಸುವೇ ನೀನೇ ಕಾರಣ. ಆರಾಧನೆ ಆರಾಧನೆ ಹಾಲೆಲೂಯಾ ರಿದುಷತರೆ ಆರಾಧನೆ
ಹಿಂಬಾಲಿಸಲು 108 ಕಾರಣ, ಹಿಂಬಾಲಿಸಲು ಸಾವಿರಾರು ಕಾರಣ, ನಿನ್ನ ಸೇವಿಸಲು 108 ಕಾರಣ, ಹಿಂಬಾಲಿಸಲು ಸಾವಿರಾರು ಕಾರಣ, ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ, ನಿನ್ನ ಉಪಕಾರಕ್ಕೆ ನಿದರ್ಶನ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ, ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ, ನನ್ನೆಲ್ಲ ಅಭಿವೃದ್ಧಿಗೆ ನನ್ನ ಯೇಸುವೇ ನೀನೇ ಕಾರಣ, ಆರಾಧನೆ 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 ಬಾಯಿ ತೆರೆದು ಆರಾಧನೆ ಆರಾಧನೆ. ಹೌದು ಸ್ವಾಮಿ, ನಿನ್ನ ಸೇವಿಸಲು 108 ಕಾರಣ ಅಪ್ಪ, ನಿನ್ನ ಹಿಂಬಾಲಿಸಲು ಸಾವಿರಾರು ಕಾರಣ ಸ್ವಾಮಿ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೆ ನೀವೊಬ್ಬರೇ ಕಾರಣ ಅಪ್ಪ. ನಮ್ಮೆಲ್ಲ ಅಭಿವೃದ್ಧಿಗಳಿಗೂ ಕೂಡ ಯೇಸುವೆ ನೀನು ಮಾತ್ರ ಕಾರಣ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ ಅಪ್ಪ. ನಮ್ಮ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ ಸ್ವಾಮಿ. ಪ್ರಿಯ ಮಕ್ಕಳೇ, ಇವತ್ತು ಹಾಲೆಲೂಯ, ನಮ್ಮಿಂದ ಏನನ್ನೂ ಆತನು ಬಯಸದೆ, ಹಾಲೆಲೂಯ, ಈ ಲೋಕವು ನಮ್ಮಿಂದ ಎಲ್ಲವನ್ನು ಬಯಸಬಹುದು, ಆದರೆ ಯೇಸು ಕ್ರಿಸ್ತನು ನಮ್ಮಿಂದ ಏನನ್ನು ಬಯಸದೆ ಆತನು ಎಲ್ಲವನ್ನು ನಮಗೆ ಮಾಡಿದ್ದಾನೆ. ಆತನ ಸರ್ವಸ್ವವನ್ನು ನಮಗೆ ಕೊಟ್ಟಿದ್ದಾರೆ. ಹಾಲೆಲೂಯ. ಆತನ ಪ್ರೀತಿಗಿಂತ ಮತ್ತೊಂದು ಪ್ರೀತಿ ಈ ಲೋಕದಲ್ಲಿ ಹುಡುಕಿದರೂ ಸಾಲದಾಗಿದೆ. ಹಾಲೆಲೂಯ. ಆತನು ಒಳ್ಳೆ ನಂಬಿಗಸ್ತನಾಗಿದ್ದಾನೆ. ಇವತ್ತು ಹೇಳ್ರಿ, ಯೇಸಪ್ಪ ನೀನು ನಂಬಿಗಸ್ತನಾಗಿದ್ದಂತೆ ಕರ್ತನೆ, ನಾವು ಕೂಡ ನಿನಗೆ ಸಭೆಗೆ ಕರ್ತನೆ ನಂಬಿಗಸ್ತರಾಗಿರುವಂತೆ ನಮ್ಮನ್ನು ಬಲಪಡಿಸಪ್ಪ, ನಮ್ಮನ್ನು ಮಾರ್ಪಡಿಸಪ್ಪ. ನಂಬಿಕೆಯ ಮೂಲಕವಾಗಿ ನಾವು ಕಾರ್ಯಗಳನ್ನು ಮಾಡುವಂತೆ, ನಂಬಿಕೆಯ ಮೂಲಕವಾಗಿ ನಾವು ಚಲಿಸುವಂತೆ ನಮ್ಮನ್ನು ಬಲಪಡಿಸು ಎಂಬುದಾಗಿ. ಪ್ರಿಯ ಮಕ್ಕಳೇ, ಇವತ್ತು ಕರ್ತನ ಸಮ್ಮುಖದಲ್ಲಿ ಬಿಡುಗಡೆ ಉಂಟಾಗುವಂಥದ್ದಾಗಿದೆ. ಕರ್ತನ ಸಮ್ಮುಖದಲ್ಲಿ ಸಮಾಧಾನ ಉಂಟಾಗುವಂಥದ್ದಾಗಿದೆ. ಇವತ್ತು ಏನನ್ನು ಬಯಸದೆ ಆತನು ಎಲ್ಲವನ್ನು ಮಾಡಿದ್ದಾನೆ. ಹಾಲೆಲೂಯ. ಸಂಪೂರ್ಣವಾದ ದೇವರಿಗೆ ಸ್ತೋತ್ರವನ್ನು ನಾವು ಸಮರ್ಪಿಸೋಣ. ಕರ್ತನೆ, ಹೌದು ಸ್ವಾಮಿ, ಇವತ್ತು ದುಃಖದಿಂದ ಬಂದಿರ್ಬೋದು, ಕಣ್ಣೀರಿನಿಂದ ಬಂದಿರ್ಬೋದು, ಗೋಳಾಟದಿಂದ ಬಂದಿರ್ಬೋದು, ಹಲವಾರು ವ್ಯಥೆಯಲ್ಲಿ ಬಂದಿರ್ಬೋದು, ಬಿಡುಗಡೆಗೋಸ್ಕರ ಬಂದಿರ್ಬೋದು. ಕರ್ತನೆ ಹಿಂತಿರುಗಿ ಹೋಗುವಾಗ ದುಪ್ಪಟ್ಟಾದ ಆಶೀರ್ವಾದವನ್ನು ಹೊತ್ತುಕೊಂಡು ಹೋಗುವ ರೀತಿಯಲ್ಲಿ ನೀನು ಮಾರ್ಪಡಿಸುವಪ್ಪ. ಕರ್ತನೆ, ಈ ದಿನ ನೀನು ಬಲಪಡಿಸುವಪ್ಪ.
ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಿರುವವರನ್ನು ಕೂಡ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನು ಬಲಪಡಿಸಿ ನಡೆಸು. ಮುಂದಿನ ಸಮಯ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುವಾಗ ದೇವರೇ ನೀನೇ ಕಾರ್ಯ ಮಾಡು ಸ್ವಾಮಿ, ಬಲಪಡಿಸು. ಎಲ್ಲ ಸ್ತುತಿಗಣ ಮಾನ ಮಹತ್ವ ನಿನಗುಂಟಾಗಲಿ. ಯೇಸುವಿನ ಮಧುರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿದ ನಮ್ಮ ತಂದೆ, ಆಮೆನ್.